ನಮಸ್ಕಾರ ಸರ್. ನಮಸ್ಕಾರ. ನಾವು ಇಜಿಗ್ರೋ ಇಂದ ಮಲ್ಲಿಕಾರ್ಜುನ್ ಅಂತ. ಸೊ ನಿಮಗೆ ನಿಮ್ಮ ಫೀಡ್ಬ್ಯಾಕ್ ಏನಿದೆ ಸರ್ ಮತ್ತು ಈ ಪ್ರಾಜೆಕ್ಟ್ ಬಗ್ಗೆ? ನಮಗೆ ಇಲ್ಲಿವರೆಗೂ ನಮ್ಗೆ ಹೊಸ್ತಲ್ವಾ, ಇಲ್ಲಿವರೆಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ. ತುಂಬ ಚೆನ್ನಾಗಿ ಬಂದಿದೆ. ಈ ಫ್ಯೂಚರ್ ಗಿಡ ಎಲ್ಲ ಹಾಕಿದ್ಮೇಲೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಕರೆಕ್ಟ್. ಬೀಜ ಯಾವಾಗ ಹಾಕ್ತಾ ಇದ್ದೀರಿ ಸರ್? ಈ ನೆಕ್ಸ್ಟ್ ವೀಕಲ್ಲಿ ಹಾಕ್ತೀವಿ ಸರ್. ನೆಕ್ಸ್ಟ್ ವೀಕ್ ಬೀಜ ಹಾಕ್ತಾ ಇದ್ದೀರಿ. ನಾವು ಇದು ಕೃಷಿ ಹೊಂಡ ಮಾಡಿದ್ದೀರಾ? ಹಾಂ ಸರ್. ಪ್ಲಸ್ ಇದಕ್ಕೆಲ್ಲ ನೀರು, ಮಳೆ ನೀರು ಶೇಖರಣೆ ಮಾಡಿ ಕೃಷಿ ಹೊಂಡಕ್ಕೆ ಬಿಡ್ತಾ ಇದ್ದೀರಾ? ಫುಲ್ ಎಲ್ಲ ಮಳೆ ನೀರೆಲ್ಲ ಇದ್ರಲ್ಲಿ ಶೇಖರಣೆ ಆಗುತ್ತೆ ಸರ್. ಹಾಂ, ಮಳೆ ನೀರು. ಸೊ ಇದೇ ನೀರನ್ನ ಇಲ್ಲಿ ನಿಮ್ದೊಂದು ಕರೆಂಟಿಂದು ರೂಮ್ಲಿ ಕರೆಂಟಿನ ರೂಮು ವಿತ್ ಸೋಲಾರು ಎಲ್ಲ ವಾಟರ್ ಕಂಟ್ರೋಲ್ದೆಲ್ಲ ಫುಲ್ ಸಿಸ್ಟಮ್ ಇಲ್ಲೇ ಇರುತ್ತೆ ಸರ್. ಆಟೋಮೇಷನ್, ಫುಲ್ ಆಟೋಮೇಷನ್ ಇಲ್ಲ, ಫರ್ಟಿಗೇಷನ್ ಆಟೋಮೇಷನ್ ಆಯಿತು, ಎಂಟೈರ್ ಆಟೋಮೇಷನ್ ಇಲ್ಲಿರುತ್ತೆ. ಎಂಟೈರ್ ಆಟೋಮೇಷನ್ ಇಲ್ಲಿರುತ್ತೆ. ಕರೆಕ್ಟ್. ಸೊ ಇದು ಹೈಡ್ರೋಫೋನಿಕ್ಸ್. ಹಾಂ ಸರ್, ಹೈಡ್ರೋಫೋನಿಕ್ಸ್ ಅಲ್ವಾ? ಹಾಂ ಸರ್. ಹಾಂ, ಹೈಡ್ರೋಫೋನಿಕ್ಸ್ ಟೆಕ್ನಿಕಲ್ಲಿ. ಪ್ಲಸ್ ಇದಕ್ಕೆ ಪಂಪು ಎಲೆಕ್ಟ್ರಿಕ್ ಪಂಪಾ? ಸೋಲಾರ್ ಪಂಪ್. ಫುಲ್ ಸೋಲಾರ್. ಸೊ ನಿಮ್ದು ಫುಲ್ ನ್ಯಾಚುರಲ್, ಅಂದರೆ ನೀರು ಕೂಡ ಮಳೆ ನೀರು ಫುಲ್ ಪ್ಲಸ್ ಸೋಲಾರ್ ಪಂಪು. ಸೊ ಡೇ ಟೈಮ್ ಫುಲ್ ಕರೆಂಟ್ ನಿಮಗೆ ತೊಂದರೆ ಇಲ್ಲ. ಸೊ ನಿಮ್ಗೆ ಏನಾದ್ರು ಫಾಗರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನು ತಾಪತ್ರೆ ಏನಿಲ್ಲ ಸರ್. ಡೇ ಟೈಮಲ್ಲಿ ಆರಾಮಾಗಿ ಸೋಲಾರ್ ಅಂತ. ಹಾಂ. ಸೊ ನಿಮಗೆ ಇದು ಮಧ್ಯಾಹ್ನ ಬಿಸಿಲಾಗುತ್ತೆ, ಆ ಟೈಮಲ್ಲಿ ಕರೆಂಟ್ ಇಲ್ಲ ಅಂತ ಪರದಾಡಬೇಕಂತ ಪರಿಸ್ಥಿತಿ. ಸೋಲಾರಲ್ಲೆಲ್ಲ ನಾವು ಆಲ್ಮೋಸ್ಟ್ ಹಾಕಿದ್ದೀವಲ್ಲ ಸರ್. ಅರ್ಲಿ ಮಾರ್ನಿಂಗ್ 7ಗೆ ಸ್ಟಾರ್ಟ್ ಆಗುತ್ತೆ ಸೋಲಾರ್. 7 o'clock ಸ್ಟಾರ್ಟ್. ಇದು ಸೋಲಾರ್ ನಿಮ್ಮದೇ ಕಂಪ್ನಿ ಇದೆ? ಹಾಂ, ನಿಮ್ಮದೇ ಕಂಪ್ನಿ ಇದೆ. ನೀವೇ ಸಬ್ಸಿಡಿ ಮೇಲೆ ಜನರಿಗೆಲ್ಲ ಹಾಕಿಕೊಡ್ತಾ ಇದ್ದೀರಿ. ಹೌದು, ಭಾಳ ಜನಕ್ಕೆ ಅನುಕೂಲ ಆಗಿದೆ. ಬೇರೆ ಇನ್ನೊಂದು ತೋಟದಲ್ಲೂ ನಿಮ್ಮದೇ ಸೋಲಾರ್ ಹಾಕಿದ್ದಾರೆ ಗುಲ್ಬರ್ಗದಲ್ಲಿ. ನೀರು ಕೂಡ ನೋಡಿದ್ದೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಡೆಪ್ತ್ ಏನಿರಲ್ವಲ್ಲ ಸರ್, ಇಲ್ಲೇ ಪಾಂಡ್ ವಾಟರ್ ಪಂಪ್ ಮಾಡೋದು. ಪಾಂಡ್ ವಾಟರ್, ಹೌದು, ಕರೆಕ್ಟ್. ಸೊ ಇದು ಎಷ್ಟು ದೊಡ್ಡದು ಕೆರೆ ಇದೆ ಸರ್ ಇದು? ಅಂದರೆ ಇದು 60 feet 60 feet ಐತೆ. 60 feet by 60 feet. ಆಳ 12 feet ಐತೆ. 12 feet, ತುಂಬ ಜಾಸ್ತಿ ಇದೆ. ಸೊ ಇಷ್ಟು ನೀರು ನಮಗೆ ಈಗ 25 ಗುಂಟೆ ಹೊಲಕ್ಕೆ ಹೈಡ್ರೋಫೋನಿಕ್ಸ್ ಮಾಡಲಿಕ್ಕೆ ನೀರು ಸಫಿಷಿಯೆಂಟ್ ಆಗುತ್ತೆ. ಶಾರ್ಟೇಜ್ ಆದರೆ ಬೋರ್ವೆಲ್ ನಾವು ಎಕ್ಸ್ಟ್ರಾ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಬೇಸಿಗೆಯಲ್ಲಿ ಏನಾದರೂ ಶಾರ್ಟೇಜ್ ಆದರೆ ಇದು ನಮ್ಮ ಬೆಳೆ, ಅರಿಶಿನ ಬೆಳೆ ಇರೋದೇ ಈಗ ಆಗಸ್ಟಿಗೆ ಸ್ಟಾರ್ಟ್ ಆಗುತ್ತೆ. ಜುಲೈ ಆಗಸ್ಟಿಗೆ ಹಾಕ್ತೀವಿ. ಪ್ಲಸ್ ಜನವರಿ ಫೆಬ್ರವರಿ ಮುಗಿದೋಗುತ್ತೆ. ಬೇಸಿಗೆ ಬೆಳೆಗೆ ಬೇಕಾಗ್ಬೋದು. ಬೇಸಿಗೆ ಬೆಳೆಗೆ ಬೇಕು. ಕರೆಕ್ಟ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾವು ಇಲ್ಲಿ ಇನ್ಸ್ಪೆಕ್ಷನ್ಗೆ ಬಂದಿದ್ದೀವಿ. ನಮ್ಮ ಪ್ರೋಗ್ರೆಸ್ ನಡೀತಾ ಇದೆ. ತುಮಕೂರು ಡಿಸ್ಟಿಕ್ಕು ಗುಬ್ಬಿ ತಾಲೂಕು ಗಂಟೆ ಬಸವಣ್ಣ ದೇವಸ್ಥಾನ ಹತ್ರ ಇವತ್ತು ಪ್ರೋಗ್ರೆಸ್ ರಿಪೋರ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ಸ್ಟಾಲೇಷನ್ ನಡೀತಾ ಇದೆ. ಬರುವ 3-4 ದಿನಗಳಲ್ಲಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ಈಗ ಎಂಟ್ರಿ ಡೋರ್, ಡಬಲ್ ಡೋರ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದು 2 ದಿನದಲ್ಲಿ ಎಂಟ್ರಿ ಡೋರ್ ಎಲ್ಲ ಆಗುತ್ತೆ. ನೋಡಿ, ಮಳೆ ಬರ್ತಾ ಇದೆ. ರೈನ್ ಕಲೆಕ್ಷನ್ ಸಿಸ್ಟಮ್ ಕೂಡಿಸಿದ್ದೀವಿ. ಮಳೆ ನೀರು ಸಂಗ್ರಹಣೆ ಮಾಡ್ತಾಯಿದ್ದೀವಿ. ಕಂಪ್ಲೀಟ್ ಸಸ್ಟೈನೇಬಲ್ ಮೆಥಡಲ್ಲಿ ನಾವು ಅರಿಶಿನ ಬೆಳೀತಾ ಇದ್ದೀವಿ. ರೈನ್ ಗಾರ್ಡ್ ಇದೆ, ಕೃಷಿ ಹೊಂಡ ಇದೆ, ಸೋಲಾರ್ ಪಂಪ್ ಇದೆ, ಆಟೋಮೇಷನ್ ಇದೆ, ವೀಡ್ ಮ್ಯಾಟ್ ಇದೆ, ಗ್ರೋ ಟ್ರೇ ಇದೆ, ಗ್ರೋಯಿಂಗ್ ಮೀಡಿಯಾ ಇದೆ. ಸೊ ಈಸಿ ಗ್ರೋಯಿಂದ ಕಂಪ್ಲೀಟ್ ಸಸ್ಟೈನೇಬಲ್ ಮೆಥಡಲ್ಲಿ ಅರಿಶಿನ ಬೆಳೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಚಾನಲ್ ನಿಮಗೆ ಇಷ್ಟ ಆದರೆ ವೀಕ್ಷಕರೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಾವು ಹೀಗೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು.